ಫೆಬ್ರವರಿ ರಂದು 8:30 ಸುಮಾರು ಬಿ ಶಂಕರಾನಂದ ಸ್ಟ್ಯಾಚ್ಯೂ ಎದುರುಗಡೆ ಒಂದು ಟ್ರಕ್ ಮೇಲೆ ಕಲ್ಲು ಹಾಕೊಂಡು ಅದನ್ನು ಗಾಜ್ ಬ್ರೇಕ್ ಮಾಡಿ ಕೆಲವು ಜನ ಆ ಡ್ರೈವರ್ ಅಯಾಜ್ ಅಕ್ಬರ್ ಸೌನು ಅವರ ಮೇಲೆ ಅಸಾಲ್ಟ್ ಮಾಡಿದರೆ, ಅವ್ರಿಗೆ ಚಾಕುವಿಂದ ಅವರ ಥಾಯಿಗೆ ಅಟ್ಯಾಕ್ ಮಾಡಿದರೆ ಮತ್ತು ಒಂದು ಕಿವಿ ಹತ್ತಿರ ಕೂಡ ಒಂದು ಅಸಾಲ್ಟ್ ಆಗಿದೆ. ಈ ಪ್ರಕರಣದ ತಕ್ಷಣವೇ ಆ ದಿನ ರಾತ್ರಿ ಎಫ್ಐಆರ್ ಮಾಡಲಾಗಿತ್ತು. 3ನೇ ತಾರೀಕು ರಾತ್ರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ ಘಟನೆ ಏನಿದೆ ಅಂದ್ರೆ, ಈ ಟ್ರಕ್ ಡ್ರೈವರ್ ಸಿನ್ನೋಳಿಯಿಂದ ಬೆಳಗಾವ್ ಕಡೆ ಬರ್ತಾ ಇದ್ರು. ರಾತ್ರಿ ಸುಮಾರು 8 ಗಂಟೆ ಸುಮಾರು ಸೋನ್ವಾಲ್ಕರ್ ವೈನ್ ಅಂಗಡಿ ಹತ್ತಿರ ಒಂದು ಸ್ಪೀಡ್ ಬ್ರೇಕರ್ ಇದೆ. ಅಲ್ಲಿ ಅವರು ಸ್ಪೀಡ್ ಬ್ರೇಕರ್ ಹಾಕಿದಾಗ ಗಾಡಿ ಎಂಟಿ ಇತ್ತು. ಅದು ದೊಡ್ಡದು ದನಿ ಆಯಿತು. ಅದರಿಂದ ಅಲ್ಲಿ ಈ 3 ಆರೋಪಿಗಳು ಅಲ್ಲೇ ಸ್ಪೀಡ್ ಬ್ರೇಕರ್ ಹತ್ತಿರನೇ ಇತ್ತು. ಸೊ ಆ ದನಿಯಿಂದ ಅವರು ಇವರ ಡ್ರೈವರ್ ಮೇಲೆ ಇವರದು ಜಗಳ ಆಯಿತು, ನಮಗೆ ಸಾಯಿಸ್ತೀಯಾ ಅಂತ. ಆವಾಗ ಇವರು ಮಾತಾಡಿಕೊಂಡು ಟ್ರಕ್ ಓಡೋಗಿದ್ದಾರೆ, ಮುಂದೆ ಹೋಗಿದ್ದಾರೆ. ಈ 3 ಆರೋಪಿ ಇದರಲ್ಲಿ ಇದ್ದಾರೆ. ಅವರು ಒಂದು ಸ್ಕೂಟಿ ತಗೊಂಡು ಅವರಿಗೆ ಬೆನ್ ಹತ್ತಿದ್ದಾರೆ. ಈ ಅಯಾಜ್ ಅವರಿಗೆ ಅವರು ನಿಂತಿಲ್ಲ ಅಂದ್ರೆ ಅವರು ಅವರಿಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ. ಈ ಬಿ ಶಂಕರಾನಂದ ಅವರ ಸ್ಟ್ಯಾಚ್ಯೂ ಎದುರುಗಡೆ ಆ ಟ್ರಕ್ ನಿಲ್ಲಿಸ್ಲಿಕ್ಕೆ ಅವರು ಒಂದು ಕಲ್ಲು ಹಾಕಿದ್ದಾರೆ ಅವ್ರ ಫ್ರಂಟ್ ಗ್ಲಾಸ್ ಮೇಲೆ. ಅದರಿಂದ ಅವ್ರದ್ದು ಕಂಟ್ರೋಲ್ ಹೋಗಿ ಅವರು ಅಲ್ಲಿ ಒಂದು ಕಾರ್ ನಿಂತಿತ್ತು, ಆ ಕಾರ್ಗೆ ಡಿಕ್ಕಿ ಮಾಡಿದ್ದಾರೆ. ಸೊ ಟ್ರಕ್ ನಿಂತಿದ ಮೇಲೆ ಈ 3 ಮಂದಿ ಈ ಅಥರ್ವ ಡ್ರೈವರ್ ಸೈಡ್ ಇಂದ ಬಂದು ಅವರಿಗೆ ಚಾಕುವಿಂದ ಅಸಾಲ್ಟ್ ಮಾಡಿದ್ದಾನೆ. ಇವನು ಪ್ರಶಾಂತ್ ನಾಗೇಶ್ ಡಾಂಗ್ ಇವನು ಲೆಫ್ಟ್ ಸೈಡ್ ಇಂದ ಬಂದು ಅವರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾನೆ. ಮತ್ತು ಇವನು ನೀಲಕಂಠ ದುಂಡಪ್ಪ ಅಂತ 3ನೇ ಆರೋಪಿ. ಇವನು ಸ್ಕೂಟಿ, ಇವೊಂದೇ ಸ್ಕೂಟಿ ಇತ್ತು. ಈ ವಾಸ್ ಅ ಪಾರ್ಟ್ ಆಫ್ ದ ಪೀಪಲ್ ಅಟ್ಯಾಕಿಂಗ್ ಆನ್ ದ ಟ್ರಕ್. ಅಲ್ಲಿ ಕೆಲವು ಜನ ಆಕ್ಸಿಡೆಂಟ್ ಆಯಿತು ಅಂದ್ರೆ ಟ್ರಕ್ ಮೇಲೆ ಕೂಡ ಸೇರಿದ್ರು. ಸೊ ಈ ತರ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿತ್ತು. 24 ಗಂಟೆ ಒಳಗಡೆ ನಮ್ಮ ಅಧಿಕಾರಿಗಳು PI ಕ್ಯಾಂಪ್ ಶ್ರೀ ಆನಂದ್ ಮತ್ತು PI CCB ಶ್ರೀ ನಂದೀಶ್ ಮತ್ತು ಅವರ ತಂಡ 3 ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಾಗಿದೆ. ಎಲ್ಲ ಪ್ರಕ್ರಿಯೆ ಮಾಡಿಕೊಂಡು ಈ ನಾವು ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿಗಳಿಗೆ ಹೌದು ಲಾಂಗ್ ಅದು ಡೆಲಿವರಿ ಒಂದು ಯಡಿಯೂರಪ್ಪ ರೋಡ್ ಅಲ್ಲಿ ಡೆಲಿವರಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಬ್ಬಿಂದು ಕೂಡ ಡೆಲಿವರಿ ಇತ್ತು. ಅದು ಶಿನ್ನೋಳಿಗೆ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಸೋನ್ವಾಲ್ಕರ್ ವೈನ್ ಹತ್ತಿರ ಈ ಬ್ರೇಕ್ ಇಂದ ಅವ್ರದ್ದು ಜಗಳ ಆಯಿತು. ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ.